ಬಾಲಿವುಡ್ ಖ್ಯಾತ ನಟ ಸುನಿಲ್ ಶೆಟ್ಟಿ ಹಣೆಗೆ ಗನ್ ಇಟ್ಟು ಬೆದರಿಕೆ. ಬಾಲಿವುಡ್ ಖ್ಯಾತ ನಟನ ಹಣೆಗೆ ಗನ್ ಯಾಕಿಟ್ರು ಸುನಿಲ್ ಶೆಟ್ಟಿ ಹಣೆಗೆ ಗನ್ನು? ಬಾಲಿವುಡ್ನ ಖ್ಯಾತ ನಟ ಸುನಿಲ್ ಶೆಟ್ಟಿ ಹಣೆಗೆ ಗನ್ ಇಟ್ಟು ಬೆದರಿಸಿದ್ದರಂತೆ. ಬಾಲಿವುಡ್ ಖ್ಯಾತ ನಟನ ಹಣೆಗೆ ಗನ್ ಯಾವ ಕಾರಣಕ್ಕೆ ಇಟ್ಟಿದ್ರು, ಯಾವಾಗ ಇಟ್ಟಿದ್ರು? ನಿಜಕ್ಕೂ ಕೂಡ ಅತ್ಯಂತ ಕುತೂಹಲಕಾರಿಯಾದಂತಹ ಸುದ್ದಿ. 100ಕ್ಕೂ ಹೆಚ್ಚು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಂತಹ ಸುನಿಲ್ ಶೆಟ್ಟಿ, 100ಕ್ಕೂ ಹೆಚ್ಚು ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದ ಸುನಿಲ್ ಶೆಟ್ಟಿ ಹಣೆಗೆ ಗನ್ ಇಡಲಾಗಿದೆ. 100ಕ್ಕೂ ಹೆಚ್ಚು ಹಿಟ್ ಸಿನಿಮಾ ಕೊಟ್ಟಿದ್ದಂತಹ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಗನ್ ಇಟ್ಟು ಕೂಡಲೇ ಬೆದರಿ ಬೆಂಡಾಗಿದ್ರಂತೆ ಸುನಿಲ್ ಶೆಟ್ಟಿ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಗನ್ ಇಟ್ಟಿದ್ರು ಸುನಿಲ್ ಶೆಟ್ಟಿ? ಈ ಹಿಂದೆ ಹೇಳಿಕೊಂಡಿರ್ತಕ್ಕಂತಹ ಒಂದು ಸಂದರ್ಶನದಲ್ಲಿ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಸುನಿಲ್ ಶೆಟ್ಟಿಗೆ ಗನ್ ಇಟ್ಟಿದ್ರಂತೆ, ಪಾಯಿಂಟ್ ಬ್ಲಾಂಕಲ್ಲಿ ಗನ್ ಇಟ್ಟು ಹೆದರಿಸಿದ್ರಂತೆ. ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಇಟ್ಟಿದ್ರು? ಜೊತೆಗೆ ಅವರು ಆ ತರಹದ ತಪ್ಪೇನು ಮಾಡಿದ್ರು? ಆ ತರಹದ ಅಪರಾಧವೇನಾದರೂ ಮಾಡಿದ್ರಾ? ಎಲ್ಲಿಟ್ಟಿದ್ದು ಗನ್ನು? ಇದು 24 ವರ್ಷದ ಹಿಂದೆ ನಡೆದಿರತಕ್ಕಂತಹ ಘಟನೆ. ಇವತ್ತು ನಿನ್ನೆಯದಲ್ಲ, ವರ್ಲ್ಡ್ ಟ್ರೇಡ್ ಸೆಂಟರ್ ದಾಳಿಯ ಸಂದರ್ಭ ನಡೆದಿದ್ದ ಘಟನೆ. ಒಸಾಮಾ ಬಿನ್ ಲಾಡನ್ ವರ್ಲ್ಡ್ ಟ್ರೇಡ್ ಸೆಂಟರ್ ದಾಳಿ ಮಾಡಿದ್ದ ನ್ಯೂಯಾರ್ಕ್ ಸಿಟಿಯಲ್ಲಿ ನಡೆದಿದ್ದ ಘೋರ ಘಟನೆ ಇದು. ಕಾಂಟೆ ಚಿತ್ರದ ಚಿತ್ರೀಕರಣದ ವೇಳೆ ಸುಮಾರು 24 ವರ್ಷ ಅಂತ ಹೇಳಿದ್ರೆ 2001ರಲ್ಲಿ ಗನ್ ಇಟ್ಟಿದ್ದರು. ಅಂದರೆ ನ್ಯೂಯಾರ್ಕ್ ಸಿಟಿಯಲ್ಲಿ ವರ್ಲ್ಡ್ ಟ್ರೇಡ್ ಸೆಂಟರ್ಗಳಿದ್ದಾವೆ, ಜಾಗತಿಕವಾದ ಟ್ರೇಡ್ ಮಾರ್ಕೆಟ್ನ ಹೆಡ್ ಆಫೀಸ್ ಅದು. ಅಲ್ಲಿ ಒಸಾಮಾ ಬಿನ್ ಲಾಡೆನ್, ಇಡೀ ಗ್ಲೋಬಲಿ ಉಗ್ರ ಅಥವಾ ಜಾಗತಿಕವಾಗಿ ಉಗ್ರ ಎಂಬ ಹಣಪಟ್ಟಿಯನ್ನ ಇಟ್ಟುಕೊಂಡಿದ್ದ ಅಥವಾ ಆ ಬಿರುದನ್ನು ಪಡೆದುಕೊಂಡಿದ್ದ ಒಬ್ಬ ನಟೋರಿಯಸ್ ಉಗ್ರ, ಆತ ದಾಳಿ ಮಾಡಿದ್ದ. ಆ ಸಂದರ್ಭದಲ್ಲಿ ಇಡೀ ನ್ಯೂಯಾರ್ಕ್ ಸಿಟಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿತ್ತು. ಕಾಂಟೆ ಸಿನಿಮಾದ ಚಿತ್ರೀಕರಣ ಮಾಡ್ತಾ ಇದ್ರು ಸುನಿಲ್ ಶೆಟ್ಟಿ ಮತ್ತು ಸುನಿಲ್ ಶೆಟ್ಟಿಯ ಚಿತ್ರತಂಡ. ಆ ಸಂದರ್ಭದಲ್ಲಿ ಪೊಲೀಸರು ಎಲ್ಲ ಗಲ್ಲಿಗಳಲ್ಲೂ ಸುತ್ತುವರಿತಾರೆ, ಸ್ವಾಭಾವಿಕ. ಆ ಸಂದರ್ಭದಲ್ಲಿ ಸುನಿಲ್ ಶೆಟ್ಟಿಯು ಕೂಡ ಕಾಣಿಸಿಕೊಂಡ್ರು. ಒಬ್ಬ ಅಪರಿಚಿತ, ಒಬ್ಬ ಸ್ಟ್ರೇಂಜರ್ ಕಾಣಿಸಿಕೊಂಡಾಗ ಪೊಲೀಸರು ಕೇಳೋದು ಸಹಜ, ನೀವು ಯಾರು, ನೀವು ಎಲ್ಲಿಂದ ಬಂದ್ರಿ, ನೀವೇನು ಮಾಡ್ತಾ ಇದ್ದೀರಿ, ವರ್ಲ್ಡ್ ಟ್ರೇಡ್ ಸೆಂಟರ್ ದಾಳಿ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಲಿಂಕ್ ಇದೆಯಾ, ಹಾಗೆ ಹೀಗೆ ಅಂತೇಳಿ ಒಂದಷ್ಟು ಎನ್ಕ್ವೈರಿ ಮಾಡಿರ್ತಾರೆ. ಅದನ್ನು ಸುನಿಲ್ ಶೆಟ್ಟಿ ಇತ್ತೀಚೆಗೆ ಹಂಚಿಕೊಂಡಿದ್ರು. ಸುನಿಲ್ ಶೆಟ್ಟಿ ತನ್ನ ಸಂದರ್ಶನದಲ್ಲಿ, ನನಗೆ ಈ ಹಿಂದೆ ನ್ಯೂಯಾರ್ಕ್ನಲ್ಲಿ 2001ರಲ್ಲಿ ಈ ತರಹದೊಂದು ಘಟನೆ ನಡೆದಿದೆ, ಪೊಲೀಸರು ಬಂದು ನನ್ನ ಹಣೆ ಮೇಲೆ ಗನ್ ಇಟ್ಕೊಂಡು ಒಂದಷ್ಟು ವಿಚಾರಣೆಯನ್ನು ಮಾಡಿದ್ರು ಅಂತ ಹೇಳಿ ಹಂಚಿಕೊಂಡಿದ್ದಾರೆ. ಈ ವಿಚಾರ ಇವತ್ತು ನಿನ್ನೆಯದಲ್ಲ, 2001ರಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ನಡೆದಂತಹ ಘಟನೆ.